ಗುಡ್ಡದಿಂದ ಅಪಾರ ಪ್ರಮಾಣದ ನೀರು ಹರಿದು ಬಂದಿದೆ. ಮಂಗಳೂರು ಏರ್ಪೋರ್ಟ್ನಿಂದ ಹರಿಯುವಂಥ ನೀರು ಏಕಾಏಕಿ ಮಳೆ ನೀರನ್ನ ನಿಲ್ದಾಣದ ಸಿಬ್ಬಂದಿ ಬಿಟ್ಟಿದ್ದಾರೆ. ಏರ್ಪೋರ್ಟ್ ಕೆಳಭಾಗದ ಗ್ರಾಮಗಳಿಗೆ ಈ ನೀರು ಹತ್ಕೊಂಡು ಹೋಗ್ತಾ ಇದೆ. ನೀರಿನ ಜೊತೆ ಗುಡ್ಡ ಕುಸಿತ ಕೂಡ ಆಗಿದೆ. ಹೀಗಾಗಿ ಕೆಳಭಾಗದ ಮನೆಗಳಿಗೆ ಹಾನಿಯಾಗಿರೋದು. ಕಿರು ಸೇತುವೆ ಕೊಚ್ಚಿ ಹೋಗುವಂಥ ಆತಂಕದಲ್ಲಿ ಸದ್ಯ ಜನರಿದ್ದಾರೆ. ಇದು ಮಂಗಳೂರಿನಲ್ಲಿನ ಪರಿಸ್ಥಿತಿ. ಗುಡ್ಡದಿಂದ ಅಪಾರ ಪ್ರಮಾಣದಲ್ಲಿ ಇದ್ದಕ್ಕಿದ್ದ ಹಾಗೆ ನೀರು ಹರಿದು ಬಂದಿದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕಿರಣ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡಿ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ದಕ್ಷಿಣ ಕನ್ನಡದಲ್ಲಿ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಎಲ್ಲೆಡೆ ಕೃಷಿ ನಾಶವಾಗಿರುವಂಥದ್ದು. ಹೆಚ್ಚಾಗಿ ಭತ್ತದ ಬೆಳೆ ನಾಶವಾಗಿದೆ. ಯಾಕಂದರೆ ನಾಟಿ ಮಾಡಲಾಗಿದೆ. ನಾಟಿ ಮಾಡಿದ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಸಂಗ್ರಹವಾದ ಕಾರಣ ಗದ್ದೆಯಲ್ಲಿ ಈಗ ಇಡೀ ಕೃಷಿ ನಾಶವಾಗಿರುವಂಥದ್ದು, ಭತ್ತದ ಬೆಳೆ ನಾಶವಾಗಿರುವಂಥದ್ದು. ನಾನೀಗ ಈ ಅದ್ಯಪಾಡಿ ಕೆಂಜಾರು ಭಾಗದಲ್ಲಿದ್ದೀನಿ. ಈ ಭಾಗದಲ್ಲಿ ನೀವು ನೋಡ್ಬೋದು ಗದ್ದೆಗಳಲ್ಲಿ ನೀರು ತುಂಬಿರುವಂಥದ್ದು. ನಿನ್ನೆ ಸಂಜೆಯಿಂದ ಭಾರಿ ಪ್ರಮಾಣದಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಅದು ಕೂಡ ರಾತ್ರಿ ಕೂಡ ಕಂಟಿನ್ಯೂ ಆಗಿ ಮಳೆಯಾಗಿದೆ. ಈ ಪರಿಣಾಮ ಗುಡ್ಡದ ಮೇಲಿಂದ ಹರಿದು ಬಂದಂಥ ನೀರು ಈ ಗದ್ದೆಗಳಿಗೆ ಬಂದಿರುವಂಥದ್ದು. ಇಲ್ಲಿ ಭತ್ತದ ನಾಟಿ ಮಾಡಲಾಗಿತ್ತು. ಇಡೀ ಭತ್ತದ ನಾಟಿ ಕೃಷಿ ಈಗ ಹಾಳಾಗಿರುವಂಥದ್ದು. ಯಾಕಂದರೆ ರೈತ ಕಳೆದ 2 ಬೆಳೆ ತೆಗಿತಾರೆ ಈ ಭಾಗದಲ್ಲಿ. 2 ಬೆಳೆ, 1 ಬೆಳೆ ಅಂತ ತೆಗೆದ ನಂತರ ಈಗ ಈ ಪಂಪ್ ಹಾಕಿ ನೀರು ಹಾಕಿ ಪಂಪಿನಿಂದ ನೀರು ಹರಿಸಿ ಇಲ್ಲಿ ನಾಟಿ ಮಾಡಿರುವಂಥದ್ದು. ಆದರೆ ಏಕಾಏಕಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದ ಹಿನ್ನೆಲೆಯಲ್ಲಿ ಈ ಗದ್ದೆಗಳಲ್ಲಿ ನೀರು ಸಂಗ್ರಹವಾದ ಕಾರಣ ಈ ಕೃಷಿ ನಾಶವಾಗಿರುವಂಥದ್ದು. ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಇಲ್ಲಿಯೇ ಮಾತಾಡಿಸ್ತೀನಿ. ಈ ನಾಟಿ ಯಾವಾಗ ಮಾಡಿದ್ದು? ನಾಟಿ 4 ದಿವಸ ಆಯಿತು ನಾಟಿ ಮಾಡಿ. ಈಗ ಈ ಭಾಗದಲ್ಲಿ 2 ಬೆಳೆ ತೆಗಿತಾರೆ. ಯಾಕಂದ್ರೆ ಈಗ ಮಳೆ ಆಗುದಿಲ್ಲ, ಅದಕ್ಕೆ ಪಂಪಿಂದ ನೀರು ಹರಿಸ್ಕೊಂಡು ಮಾಡಿರುವಂಥದ್ದು. ಅದೇ ಈಗ ಏಕಾಏಕಿ ನೀರು ಬಂದ ಕಾರಣ ಯಾವ ರೀತಿ ಈಗ ತೊಂದರೆ ಆಗ್ತಾ ಇದೆ? ಹೌದು, ಏರ್ಪೋರ್ಟ್ ನೀರು ಬಂದು ನಮ್ಮ ಅಂಗಾಲಕ್ಕೆ ಬಂದು ಎಲ್ಲ ಕೆಳಗಡೆ ಬಂತು, ಗದ್ದೆಗೆ ಅಂಗಾಲಕ್ಕೆ ಬಂತು, ಮನೆ ಮುಂದೆ. ಈಗ ಈ ಭಾಗದಲ್ಲಿ ಈಗ ತುಂಬಾ ನಾಶ, ಇದು ಬೆಳೆ ನಾಶವಾಗಿರುವಂಥದ್ದು. ತುಂಬಾ ನಷ್ಟ ಅಲ್ವಾ? ನಷ್ಟ ಆಗಿದೆ ನಮಗೆ. ಹಾಗೆ ಅಧಿಕಾರಿಗಳು ಯಾರಾದ್ರೂ ಬಂದಿದ್ರಾ? ಅಧಿಕಾರಿ ಇವತ್ತು ಬರಲಿಲ್ಲ. ಈಗ ಯಾವಾಗ್ಲೂ ಈ ರೀತಿಯ ತೊಂದರೆಗಳಾಗ್ತಾ, ಗುಡ್ಡದ ಮೇಲಿಂದ ನೀರು ಹರಿದು ಬಂದು ಇಲ್ಲಿ ತೊಂದರೆಗಳಾಗ್ತವ? ಹೌದೌದು, ಗುಡ್ಡದ ನೀರೇ ಬಂದು ಇದಕ್ಕೆ ಆಗೋದು ನಮಗೆ. ಮತ್ತೆ ಒಂದು ಬೆಲೆ ನಾವು ಮಾಡುದಿಲ್ಲ, ಅದು ನೆರೆ ಎಲ್ಲ ಬಂದು ಮುಳುಗುತ್ತದೆ. 2 ಮಾತ್ರ ಮಾಡುದು ನಾವು. 2 ಬೆಳೆ? ಹೌದು, 2 ಬೆಳೆ ಮಾತ್ರ. ಈಗ ಮೊದಲನೇದು ಬೆಳೆದು ಕಟಾವಾಯ್ತು. ಹೌದೌದು. ಈಗ 2ನೇ ಬೆಳೆ. ಈಗ 4 ದಿನದ್ದು ಮಾಡ್ಲಿಲ್ಲ, ಅದರ ಮುಂಚೆ 1 ಬೆಳೆ ಬಿಡುದು ನಾವು. ನೆರೆ ಬರ್ತದೆ, ಇಲ್ಲಿ ಮುಳುಗ್ತದೆ ಇದು. ಹಾಗೆ ಈಗ 2ನೇ ಬೆಳೆ. ಹೌದು. ಈಗ ನಾಟಿ ಮಾಡಿ 4 ದಿನದಲ್ಲೇ ಇಷ್ಟು ನೀರು ತುಂಬಿದ್ರೆ ಇದು ಹಾಳಾಯ್ತಲ್ಲ? ಹೌದೌದು, ಸ್ವಲ್ಪ ಹಾಳಾಯ್ತು. ಇದು ಇಲ್ಲಿಯ ರೈತರ ಮಾತು. ಯಾಕಂದ್ರೆ ನೀರು ಹೆಚ್ಚಾಗಿ ಈ ಗದ್ದೆಗಳಲ್ಲಿ ತುಂಬಿದ ಕಾರಣ ಇಡೀ ಕೃಷಿ ನಾಶವಾಗಿದೆ. ಅಧಿಕಾರಿಗಳು ಬಂದು ನೋಡಬೇಕು, ಮತ್ತೆ ಅಧಿಕಾರಿಗಳು ಇದಕ್ಕೆ ಪರಿಹಾರ ನೀಡಬೇಕು ಅನ್ನೋ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.